ನಮಸ್ತೆ. ಹಿಂದಿನ ಸೆಷನ್ನಲ್ಲಿ ನಾವು 4 ಟೈಪ್ಸ್ ಆಫ್ ಪ್ರೊನೌನ್ಸ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಇವತ್ತಿನ ಸೆಷನ್ನಲ್ಲಿ ನಾವು 5 ಟೈಪ್ಸ್ ಆಫ್ ಪ್ರೊನೌನ್ನ ತಿಳ್ಕೊಳ್ಳೋಣ. ಜೊತೆಯಲ್ಲಿ ವಿಡಿಯೋನ ಎಂಡ್ ತನಕ ನೋಡಿ. ನೀವು ತುಂಬ ಜನ ನನಗೆ ಹೇಳಿದ್ದೀರಾ, ಮೇಡಮ್ ವಿಡಿಯೋನ ಒಂದೇ ಸ್ಟ್ರೆಚ್ಚಲ್ಲಿ ಮಾಡಿ ಅಂತ. ಡೋಂಟ್ ವರಿ, ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ಲಸ್ ವಿಡಿಯೋದ ಎಂಡ್ನಲ್ಲಿ ನಿಮಗೆ ಇವತ್ತು ಮಾಡಿರುವಂಥ ಈ 9 ಪ್ರೊನೌನ್ಸ್ ಏನು ಟೈಪ್ಸ್ ಇದೆಯಾ ಅದ್ರ ಮೇಲೆ ಪ್ರಶ್ನೆಗಳು ಎಕ್ಸಾಮಲ್ಲಿ ಕೇಳುವ ರೀತಿಯಲ್ಲಿ ಒಂದು 15 ಪ್ರಶ್ನೆಗಳನ್ನು ನಾನು ಬರೆದಿದ್ದೀನಿ. ಅದು ಯಾವ ಟೈಪ್ಸ್ ಆಫ್ ಪ್ರೊನೌನ್ ಅದನ್ನು ನೀವು ಐಡೆಂಟಿಫೈ ಮಾಡಬೇಕು. ನೀವು ಅದನ್ನು ಮಾಡಿದ್ರಿ ಅಂತಂದರೆ ಎಕ್ಸಾಮಲ್ಲಿ ನೀವು ಮಾರ್ಕ್ಸ್ನ ತಗೊಳ್ತೀರಾ ಅಂತ ನಾನು ನಿಮಗೆ ಅಶ್ಯೂರೆನ್ಸ್ನ ಕೊಡಬಲ್ಲೆ. ಸೊ ಟೈಮ್ನ ವೇಸ್ಟ್ ಮಾಡೋದು ಬೇಡ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂದರೆ ಏನು? ಇದು ಒಂದು ಸ್ಪೆಸಿಫಿಕ್ ಆಗಿರುವಂಥ ವಿಷಯವನ್ನು, ಥಿಂಗ್ನ ಅಥವಾ ಒಂದು ವ್ಯಕ್ತಿಗೆ ನಾವು ನೋಟಿಸ್ ಮಾಡುವಂತಹ ಒಂದು ವಿಷಯ, ಪಾಯಿಂಟ್ ಔಟ್ ಮಾಡೋಂಥದ್ದು. ಅವನು, ಅವಳೆ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ. ಅದೊಂದಕ್ಕೆ ಮಾತ್ರ ಇದನ್ನು ಬಳಸ್ತೀವ? ಇಲ್ಲ. ಇಟ್ ಆಲ್ಸೋ ಯೂಸ್ ಟು ಇಂಡಿಕೇಟ್ ನಿಯರ್ ಆರ್ ಫಾರ್, ತುಂಬ ಹತ್ತಿರದಲ್ಲಿರುವಂಥದ್ದು ಹಾಗೆಯೇ ದೂರದಲ್ಲಿರುವಂಥದ್ದನ್ನು ಕೂಡ ನಾವು ಹೇಳೋದಕ್ಕೆ ಇದನ್ನು ಬಳಸ್ತೀವಿ. ವಿತ್ ಡಿಸ್ಟೆನ್ಸ್ ಆರ್ ಟೈಮ್ನು ಕೂಡ ಐಡೆಂಟಿಫೈ ಮಾಡೋದಕ್ಕೆ, ಇಂಡಿಕೇಟ್ ಮಾಡೋದಕ್ಕೆ ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ನ ಬಳಸ್ತೀವಿ. ಎಟ್ ದ ಸೇಮ್ ಟೈಮ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಇದ್ದಾಗ ನೆಕ್ಸ್ಟ್ ನೌನ್ ಅನ್ನೋದು ಬರೋದಿಲ್ಲ. ಇಫ್ ನೌನ್ ಇದೆ ಅಂತಂದರೆ ದಟ್ ಈಸ್ ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ಸ್. ನಾನು ಅಬ್ಜೆಕ್ಟಿವ್ಸ್ನ ನಿಮಗೆ ಮಾಡಬೇಕಾದ್ರೆ ಡೀಟೇಲ್ ಆಗಿ ಅಲ್ಲಿ ಹೇಳ್ತೀನಿ. ಸೊ ಇವತ್ತು ಪ್ರೊನೌನ್ಸ್ನ ಬಗ್ಗೆ ಮಾಡ್ತಿದ್ದೀವಿ, ಇದರ ಕಡೆ ನಾವು ಹೆಚ್ಚು ಗಮನವನ್ನು ಕೊಡೋಣ. ಹಾಗಾದರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಯಾವ್ದ್ಯಾವುದು? ದೇರ್ ಆರ್ ಓನ್ಲಿ 4. ದಿಸ್, ದಟ್, ದೀಸ್, ದೋಸ್. ದಿಸ್ ಆ್ಯಂಡ್ ದಟ್ ಆರ್ ಸಿಂಗ್ಯುಲರ್, ದೀಸ್ ಆ್ಯಂಡ್ ದೋಸ್ ಆರ್ ಪ್ಲೂರಲ್. ಇದು ನಿಮಗೆ ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಇಂಪಾರ್ಟೆಂಟ್ ವಿಷಯ. ಸೊ ಎಕ್ಸಾಮಲ್ಲಿ ಪ್ರಶ್ನೆ ಯಾವುದೇ ಕೊಟ್ಟರು ದೀಸ್, ದಟ್, ದೀಸ್, ದೋಸ್ ಇದೆ ಅಂತಂದರೆ ದಟ್ ಈಸ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಇದು ನಿಮಗೆ ಕ್ಲಾರಿಟಿ ಇರಲಿ. ಸೊ ಹಾಗಾದರೆ ಕೆಲವೊಂದು ಎಕ್ಸಾಂಪಲ್ಸ್ ಇದೆ ನೋಡಿ. ದಿಸ್ ಈಸ್ ಮೈ ಫೇವ್ರೆಟ್ ಶರ್ಟ್. ಸೊ ದಿಸ್ ಈಸ್ ಮೈ ಫೇವ್ರೆಟ್ ಶರ್ಟ್. ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ? ಶರ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ದಟ್ ಈಸ್ ಮೈ ಫೇವ್ರೆಟ್ ಒನ್. ಐ ನೀಡ್ ಯು ಟು ಫಿಕ್ಸ್ ದೀಸ್. ಇಲ್ಲ, ನಾನು ಯಾವ್ದಾದ್ರು ಪರ್ಟಿಕ್ಯುಲರಾಗಿ ಯಾವುದನ್ನ ಅಂತ ಹೇಳ್ತಿದ್ದೀನಲ್ಲ, ಇಲ್ಲ, ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಐ ನೀಡ್ ಯು ಟು ಫಿಕ್ಸ್ ದೀಸ್ ಅನ್ನೋದನ್ನು ಬಳಸ್ತಾ ಇದ್ದೀನಿ. ಇನ್ನೂ ಹೆಚ್ಚು ಎಕ್ಸಾಂಪಲ್ನ ನೋಡೋಣ. ದಿಸ್ ಈಸ್ ಗುಡ್. ಯಾವ್ದು ಗುಡ್ ನನಗೆ ಗೊತ್ತಿಲ್ಲ, ಬಟ್ ನಾನು ಯಾವುದ್ರ ಬಗ್ಗೆ ಹೇಳ್ತೀನಿ ಅದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇಲ್ಲಿ. ಸೊ ಅದಕ್ಕೆ ಅದನ್ನು ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಹೇಳಿ ಕರೆಯುವಂಥದ್ದು. ಸೊ ನೋಡಿ, ದಿಸ್ ಈಸ್ ಗುಡ್. ಹ್ಯಾವ್ ಯು ಸೀನ್ ದಿಸ್? ಇದನ್ನು ನೋಡಿದ್ಯಾ? ಇದು ಅನ್ನೋವಂಥದ್ದು ಇಲ್ಲಿ ಮೇನ್ ನೋನ್ ಆಗಿರುತ್ತೆ. ಸೊ ಇದನ್ನು ಹೊರತುಪಡಿಸಿ ನಾವು ಯಾವುದೇ ರೀತಿಯಾದಂತಹ ನಾಮಪದವನ್ನು ಇಲ್ಲಿ ಬಳಸೋದಿಲ್ಲ. ದೀಸ್ ಆರ್ ಗುಡ್. ಇದು ತುಂಬ ಚೆನ್ನಾಗಿದೆ. ದಟ್ ಈಸ್ ಬ್ಯೂಟಿಫುಲ್. ಅದು ಡಿಸ್ಟೆನ್ಸ್ನ ಎಷ್ಟು ಈಸಿಯಾಗಿ ನಾವು ನೋಡ್ಬೋದು ನೋಡಿ. ಲುಕ್ ಎಟ್ ದ್ಯಾಟ್. ಸಾರಿ, ಟ್ವೈಸ್ ಬಂದುಬಿಟ್ಟಿದೆ. ಅದನ್ನು ನೋಡು. ದೋಸ್ ಡೇಸ್ ಆರ್ ಗುಡ್. ದೋಸ್ ಅನ್ನೋದೇನನ್ನು ರೆಪ್ರೆಸೆಂಟ್ ಮಾಡ್ತಿಲ್ಲಿ? ಹಳೆಯ ದಿನಗಳನ್ನು, ಆ ಒಂದು ಡಿಸ್ಟೆನ್ಸನ್ನು, ಒಂದು ಹಳೆಯ ಸಮಯವನ್ನು ಅದು ತೋರಿಸ್ತದೆ. ಸೊ ಡಿಡ್ ಯು ಈಟ್ ದೋಸ್? ಅದು ನೀನು ತಿಂದಿಯಾ? ಅದು ಏನು ಅಂತ ನನಗೂ ಗೊತ್ತಿಲ್ಲ, ಬಟ್ ವಿ ಆರ್ ಟಾಕಿಂಗ್ ಬಿಕಾಸ್ ಹಿಯರ್ ಇಟ್ ಈಸ್ ನೌನ್. ಈಗ ಫಾರ್ ಎಕ್ಸಾಂಪಲ್ ನಾನು ಯಾರತನೋ ಮಾತಾಡ್ತಾ ಇದ್ದೀನಿ ಅಂತಲೇ, ದಿಸ್ ಈಸ್ ಪದ್ಮಶ್ರೀ ಸ್ಪೀಕಿಂಗ್. ಸೊ ವಾಟ್ ಐ ಆಮ್ ಸೇಯಿಂಗ್, ದಿಸ್ ಈಸ್ ಪದ್ಮಶ್ರೀ. ದಿಸ್ ಅನ್ನೋದೇನನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಇಲ್ಲಿ? ಸೊ ಐ ಆಮ್ ಟಾಕಿಂಗ್ ಫ್ರಮ್ ಎ ಕೈಂಡ್ ಆಫ್ ಡಿಸ್ಟೆನ್ಸ್. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್, ದ್ಯಾಟ್, ದೋಸ್, ದೀಸ್, ಇದು 4 ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಹೇಳಿದ್ದೀನಿ, ನಿಮಗೆ ಅರ್ಥ ಆಗಿದೆ ಅಂತಲೇ ಹೇಳಿ ನಾನು ಭಾವಿಸ್ಕೊಳ್ತೀನಿ. ಸೊ ನೆಕ್ಸ್ಟ್ ನೋಡೋಣ, ಇಂಟರಾಗೇಟಿವ್ ಪ್ರೊನೌನ್ಸ್ ಆ್ಯಂಡ್ ರಿಲೇಟಿವ್ ಪ್ರೊನೌನ್ಸ್. ಆಲ್ಮೋಸ್ಟ್ ಇದೆರಡು ಕೂಡ ಸಿಮಿಲರ್ ಆಗಿರೋದ್ರಿಂದ ನಾನು ನಿಮಗೆ ಒಟ್ಟಿಗೆ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬಿಕಾಸ್ ರಿಲೇಟಿವ್ ಪ್ರೊನೌನ್ ಆಗಿರ್ಬೋದು, ಹಾಗೆಯೇ ಇಂಟರಾಗೇಟಿವ್ ಪ್ರೊನೌನ್ಸ್ ಆಗಿರ್ಬೋದು, ಇಲ್ಲಿ ಬರುವಂತಹ ಏನು ಪದಗಳಿದೆಯಲ್ವಾ ಅದು ಕಾಮನ್. ಇಂಟರಾಗೇಟಿವ್ ಪ್ರೊನೌನ್ಸ್ ಅಂತ ಅಂದರೆ ನಮಗೊಂದು ತಲೆಯಲ್ಲಿ ಬರಬೇಕು. ಇಂಟರಾಗೇಟಿವ್ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಸೆಂಟೆನ್ಸ್. ಒಂದು ಸೆಂಟೆನ್ಸ್ನ ಟೈಪು, ಪ್ರಶ್ನಾರ್ಥಕವಾಗಿರುವಂತಹ ವಾಕ್ಯಗಳನ್ನು ಮಾಡುವಂಥದ್ದು ಅಂತ ಹೇಳಬಹುದು. ಸೊ ಇಲ್ಲಿ ಬಳಸಿರುವಂತಹ ಇಂಪಾರ್ಟೆಂಟ್ ಆಗಿರೋ ಪ್ರೊನೌನ್ಸ್ ಯಾವುದು? ಹೂ, whom, what, which, whose. ಇದನ್ನು ನಾವು ಇಂಟರಾಗೇಟಿವ್ ಪ್ರೊನೌನ್ಸ್ ಅಂತ ಹೇಳಿ ಕರಿತೀವಿ. ಇದಕ್ಕೂ ರಿಲೇಟಿವ್ ಪ್ರೊನೌನ್ಸಿಗೂ ತುಂಬಾ ಹತ್ತಿರ ಇರೋದ್ರಿಂದ ನಾನು ಎರಡನ್ನೂ ಒಟ್ಟಿಗೆ ಹೇಳ್ತಾ ಇದ್ದೀನಿ. ಸೊ ಇಂಟರಾಗೇಟಿವ್ ಪ್ರೊನೌನ್ಸಲ್ಲಿ ನಾವು ಹೂ, ಹೂಮ್, ವಾಟ್, ವಿಚ್, ಹೂಸ್ ಇಲ್ಲಿ ಬಳಸುವಂತಹ ಇದರ ಮೀನಿಂಗ್ಗೆ ಪೂರ್ತಿ ರಿಲೇಟಿವ್ ಪ್ರೊನೌನಿಗೆ ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಹೂ ರೋಟ್ ದಿಸ್ ಲೆಟರ್. ಯಾರು? ಹೂ ಅನ್ನೋಂಥದ್ದು ಇಲ್ಲಿ ಯಾರು ಅಂತ ಹೇಳಿ ಮೀನಿಂಗ್ನ ಕೊಡುತ್ತೆ. ವಾಟ್ ಏನು? ವಿಚ್ ಯಾವುದು? ಹೂಮ್ ಯಾರದು? ಹೂಮ್ ಡಿಡ್ ಯು ಟೋಲ್ಡ್? ಯಾರಿಗೆ ಹೇಳಿದೆ? ಯಾರಿಗೆ? ಹೂಸ್ ದಿಸ್ ಯಾರದಿದು? ನೀವು ಸೆಂಟೆನ್ಸ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮಗೆ
ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋವಂಥ ಕೆಪಾಸಿಟಿ ಬರೋವಂಥದ್ದು. ಹೂ ರೋಟ್ ದಿಸ್, ಯಾರು ಬರೆದ್ರು, ವಾಟ್ ಹ್ಯಾಪನ್, ಏನಾಯಿತು, ವಿಚ್ ಈಸ್ ದ ಕರೆಕ್ಟ್ ಆನ್ಸರ್, ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್, ಹೂಮ್ ಡಿಡ್ ಯು ಟೋಲ್ಡ್, ಈ ದಿನ ಯಾರಿಗೆ ಹೇಳಿದೆ. ಅರ್ಥ ಆಗ್ತಿದೆ ಅಲ್ವಾ? ವಿಚ್ ಒನ್, ವಿಚ್, ಹೂಮ್, ವಾಟ್, ಹೂಸ್, ಇದನ್ನು ನಾವು ಇಂಟರಾಗೇಟಿವ್ ಸೆಂಟೆನ್ಸ್ ಅಥವಾ ಇಂಟರಾಗೇಟಿವ್ ಪ್ರೊನೌನ್ಸಲ್ಲಿ ಬಳಸ್ತೀವಿ. ಅದೇ ನೀವು ರಿಲೇಟಿವ್ ಪ್ರೊನೌನ್ಸಿಗೆ ಬಂದಾಗ, ರಿಲೇಟಿವ್ ಪ್ರೊನೌನ್ಸ್ ಕನೆಕ್ಟ್ ಡಿಪೆಂಡೆಂಟ್ ಕ್ಲಾಸಸ್ ಟು ಇಂಡಿಪೆಂಡೆಂಟ್ ಕ್ಲಾಸಸ್. ಇರುವಂತಹ ಎರಡು ಕ್ಲಾಸಸ್, ಒಂದು ಸೆಂಟೆನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಆ ಒಂದು ಸೆಂಟೆನ್ಸಿಗೆ ಕನೆಕ್ಷನ್ ಬರಬೇಕು ಅಂತಂದರೆ, ಆ ಒಂದು ಡಿಪೆಂಡೆಂಟ್ ಕ್ಲಾಸಸ್ ಟು ಇಂಡಿಪೆಂಡೆಂಟ್ ಕ್ಲಾಸಸ್ಸಿಗೆ ಹೋಗಬೇಕು ಅಂತಂದರೆ ಅದನ್ನು ಕನೆಕ್ಟ್ ಮಾಡುವಂಥದ್ದನ್ನು ನಾವು ರಿಲೇಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಇಂಟರಾಗೇಟಿವಲ್ಲಿ ಯೂಶ್ವಲಿ ಅದು ಮೇನ್ ಫಾರ್ಮ್ ಸಬ್ಜೆಕ್ಟ್ ಆಗಿ ನಾವು ಇಂಟರಾಗೇಟಿವಲ್ಲಿ ಬಳಸ್ತಾ ಹೋದರೆ ಹೂ, ವಾಟ್, 5 Ws ಅಂತ ಕರಿತೀವಿ. ಇದನ್ನು ನಾವು ಸಬ್ಜೆಕ್ಟ್ ಫಾರ್ಮಲ್ಲಿ ಬಳಸ್ತೀವಿ. ಆದರೆ ರಿಲೇಟಿವ್ ಪ್ರೊನೌನ್ಸಲ್ಲಿ ಅದು ಸಬ್ಜೆಕ್ಟ್ ಫಾರ್ಮಲ್ಲಿ ಇರೋದಿಲ್ಲ. ನೋಡಿ ಇಲ್ಲಿ ಹೂ, ಹೂಪ್, ವಿಚ್, ವಾಟ್, ದ್ಯಾಟ್. ಸೊ ಎಕ್ಸಾಂಪಲ್ನ ನೋಡಿದ್ರೆ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಐ ಆಮ್ ಟಾಕಿಂಗ್ ಅಬೌಟ್ ಎ ಪರ್ಸನ್ ಹೂ ಈಸ್ ವಿತ್ ಅಸ್ ಟುಡೇ. ಇಲ್ಲಿ ಹೂ ಅನ್ನೋದೇನು ಕನೆಕ್ಟ್ ಮಾಡ್ತಾ ಇದೆ ಎರಡು ಸೆಂಟೆನ್ಸ್ನ. ನಾನು ಮಾತನಾಡುತ್ತಿರುವ ವ್ಯಕ್ತಿ ಹೂ ಈಸ್ ವಿತ್ ಅಸ್ ಟುಡೇ, ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಶಿ ಡಸ್ ನಾಟ್ ವಾಂಟ್ ಟು ಈಟ್ ಅ ಮೀಲ್ ದಟ್ ಈಸ್ ಟೂ ಸ್ಪೈಸಿ. ದಟ್ ಅನ್ನೋವಂಥದ್ದು ಇಲ್ಲೂ ಕೂಡ ಎರಡು ಕನೆಕ್ಟನ್ನು ಮಾಡ್ತಾ ಇದೆ. ಸೊ ಶಿ ಡಸ್ ನಾಟ್ ವಾಂಟ್ ಟು ಈಟ್ ಎ ಮೀಲ್, ಅವಳು ಅದನ್ನು ತಿನ್ನೋದಕ್ಕೆ ಇಷ್ಟಪಡ್ತಿಲ್ಲ ಬಿಕಾಸ್ ಅನ್ನೋ ಬದಲು ಇಲ್ಲಿ ದಟ್ ಈಸ್ ಟೂ ಸ್ಪೈಸಿ. ದ ಬಾಯ್ ಹೂಮ್ ಐ ಕಾಲ್ಡ್ ಈಸ್ ಮೈ ಫ್ರೆಂಡ್. ಇತ್ತೀಚೆಗೆ ಹೂಮ್ ಅನ್ನೋಂಥ ವರ್ಡನ್ನು ಮಾಡರ್ನ್ ಇಂಗ್ಲೀಷ್ನಲ್ಲಿ ಬಳಸೋದಿಲ್ಲ. ನಾವು ಹೂ ಅನ್ನೋದನ್ನೇ ಜಾಸ್ತಿ ಬಳಸ್ತೀವಿ. ಹೂಮ್, ನಾನು ಯಾರಿಗೆ ಕಾಲ್ ಮಾಡಿದ್ದೆ ಅಂತಂದರೆ ಅವನು ನನ್ನ ಫ್ರೆಂಡೇ. ದಿಸ್ ಡಿಸ್ಕೌಂಟ್ ವಿಚ್ ಈಸ್ ಇನ್ ಫ್ಲಿಪ್ಕಾರ್ಟ್ ಈಸ್ ಸೋ ಗುಡ್. ಸೊ ಈ ಡಿಸ್ಕೌಂಟ್ ಇದೆಯಲ್ಲ, ಯಾವುದಲ್ಲಿದೆ ಅದು, ಫ್ಲಿಪ್ಕಾರ್ಟಲ್ಲಿ, ಅದು ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಎರಡು ಸೆಂಟೆನ್ಸ್ನ, ಎರಡು ಕ್ಲಾಸಸ್ನ ಅದು ಕನೆಕ್ಟ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ರಿಲೇಟಿವ್ ಪ್ರೊನೌನ್. ಎಕ್ಸಾಮಲ್ಲಿ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಬಿಕಾಸ್ ಯಾವಾಗ ನಿಮಗೆ ಇರುವಂಥ ಹೂಮ್, ವಿಚ್, ವಾಟ್, ದ್ಯಾಟ್, ಹೂ ಅನ್ನುವಂಥದ್ದು ಮಿಡ್ಡಲ್ ಬರ್ತಿದೆ ಒಂದು ಸೆಂಟೆನ್ಸಲ್ಲಿ ಅಂತಂದರೆ ದಟ್ ಈಸ್ ಅ ಲಾಜಿಕ್, ಇಟ್ ಈಸ್ ರಿಲೇಟಿವ್ ಪ್ರೊನೌನ್. ಹಾಗೆಯೇ ಯಾವಾಗ ಒಂದು ಕ್ವಶನ್ ಫಾರ್ಮ್ಯಾಟ್ ಬಿಗಿನಿಂಗಲ್ಲಿದೆ 5 Ws, ಅದು ಇಂಟರಾಗೇಟಿವ್ ಪ್ರೊನೌನ್ಸ್. ದಟ್ಸ್ ಇಟ್. ಇಂಡೆಫಿನೆಟ್ ಪ್ರೊನೌನ್ಸ್. ಇಂಡೆಫಿನೆಟ್ ಪ್ರೊನೌನ್ ಅನ್ನೋದು ನಮಗೆ ಆ ವರ್ಡಲ್ಲೇ ಗೊತ್ತಾಗ್ತದೆ. ಡೆಫಿನೆಟ್ಟಾಗಿ ಇಲ್ಲದಿರೋ ಅಂಥದ್ದನ್ನು ನಾವು ಇಂಡೆಫಿನೆಟ್ ಅಂತ ಹೇಳಿ ಕರಿತೀವಿ. ಸೊ ಅದು ಪ್ರೊನೌನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಇಟ್ ಡಸ್ ನಾಟ್ ಸ್ಪೆಸಿಫಿಕಲಿ ಐಡೆಂಟಿಫೈ ಹೂ ಆರ್ ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ರೆಫರಿಂಗ್ ಟು. ನಾವು ಯಾರಿಗೆ ರೆಫರ್ ಮಾಡ್ತಾ ಇದ್ದೀವಿ ಅಥವಾ ಯಾವ ವಸ್ತು ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಡೈರೆಕ್ಟಾಗಿ ರೆಫರೆನ್ಸ್ ಇರೋದಿಲ್ಲ. ಆ್ಯಂಡ್ ಒಂದು ಕ್ಲಾರಿಟಿ ತಿಳ್ಕೊಳ್ಳಿ, ಸಿಂಗ್ಯುಲರ್ ಡೆಫಿನೆಟ್ ಪ್ರೊನೌನ್ಸ್ that functions as singular nouns. At the same time, plural indefinite objects that functions as plural nouns. ಇದೆರಡು ಕೂಡ ನಿಮ್ಮ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋವಂಥದ್ದು. ಹಾಗಾದರೆ ಯಾವುದನ್ನು ನಾವು ಇಂಡೆಫಿನೆಟ್ ಪ್ರೊನೌನ್ಸ್ ಅಂತ ಕರಿತೀವಿ? ಸಮ್, ಸಮ್ವನ್, ಸಂಬಡಿ, ಎನಿ, ಎನಿವನ್, ಎನಿವೇರ್, ಎನಿಬಡಿ. ಹಾಗೆಯೇ ಸೆವರಲ್, ಈಚ್, ಫ್ಯೂ, ಮೆನಿ, ಎಕ್ಸೆಟ್ರಾ. ಇದೆಲ್ಲದನ್ನು ಕೂಡ ನಾವು ಇಂಡೆಫಿನೆಟ್ ಪ್ರೊನೌನ್ ಅಂತ ಹೇಳಿ ಕರಿತೀವಿ. ಸೊ ಎಕ್ಸಾಂಪಲ್ಸ್ನ ನೋಡಿದ್ರೆ ನಿಮಗೆ ಇನ್ನೂ ಐಡಿಯಾ ಚೆನ್ನಾಗಿ ಬರುತ್ತೆ. ದಿಸ್ ನೋಟ್ ಕುಡ್ ಹ್ಯಾವ್ ಬೀನ್ ರಿಟನ್ ಬೈ ಎನಿಬಡಿ. ಸೊ ಇಲ್ಲೇನಿದೆ, ಎನಿಬಡಿ ಅಂತ ಇದೆ, ಯಾರು ಬೇಕಾದರೂ ಬರೆದಿರ್ಬೋದು. ನಾನು ಪರ್ಟಿಕ್ಯುಲರಾಗಿ ಅವರೇ ಬರೀತಿದ್ದಾರೆ ಅಂತ ನೇಮ್ನ ಮೆನ್ಷನ್ ಮಾಡಿದ್ದೀನಾ? ಇಲ್ಲ ಅಲ್ವಾ? ಆ್ಯಂಡ್ ಸಮ್ ಒನ್ ಏಟ್ ಮೈ ಲಂಚ್. ಹಿಯರ್ ಐ ಹ್ಯಾವ್ ಯೂಸ್ ದ ವರ್ಡ್ ಸಮ್ ಒನ್. ಯಾರೋ ನನ್ನ ಊಟವನ್ನು ಮಾಡಿದ್ದಾರೆ, ಲತಾ, ಗೀತಾ, ಈ ಥರ ಪರ್ಟಿಕ್ಯುಲರಾಗಿ ಯಾವುದೇ ರೀತಿಯಾದಂಥ ನೌನ ನಾನಿಲ್ಲಿ ಆ್ಯಡಪ್ ಮಾಡಿಲ್ಲ. ಮೆನಿ ವರ್ ಪ್ಲೇಯಿಂಗ್. ಸೊ ತುಂಬ ಜನ ಆಟ ಆಡ್ತಾ ಇದ್ದಾರೆ, ಮೆನಿ. ಸೊ ಐ ಆಮ್ ನಾಟ್ ಮೆನ್ಷನಿಂಗ್ ಹೌ ಮೆನಿ, ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನಾನು ಏನಾದರೂ ಹೇಳ್ತಾ ಇದ್ದೀನಾ? ಇಲ್ಲ. ಆ್ಯಂಡ್ ಓನ್ಲಿ ಫ್ಯೂ ಕೇಮ್ ಟು ಸ್ಕೂಲ್. ಕೆಲವೊಬ್ಬರು ಮಾತ್ರ ಸ್ಕೂಲಿಗೆ ಬಂದಿದ್ದಾರೆ. ಸೊ ಈ ಥರವಾದಂತಹ ಏನು ಇಂಡೆಫಿನೆಟ್ ಆಗಿರೋದನ್ನು ಬಳಸ್ತೀವೋ, ಕ್ವಾಂಟಿಟಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಎಷ್ಟು ಅನ್ನೋದನ್ನು ನಾನು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಹೇಳ್ತಾ ಇಲ್ಲ. ಇಟ್ ಮೈಟ್ ಬಿ ಅ ಮ್ಯಾಟರ್ ಆಫ್ ಲೈಕ್ ವಾಟ್ ಥಿಂಗ್ಸ್, ಆರ್ ಇಟ್ ಮೈಟ್ ಬಿ ಅಬೌಟ್ ಪೀಪಲ್. ಇದನ್ನು ನಾವು ಇಂಡೆಫಿನೆಟ್ ಪ್ರೊನೌನ್ ಅಂತ ಹೇಳಿ ಕರಿಬಹುದು. ದ ಲಾಸ್ಟ್ ಒನ್, ರೆಸಿಪ್ರೋಕಲ್ ಪ್ರೊನೌನ್ಸ್. ದ ವರ್ಡ್ ಇಟ್ ಸೆಲ್ಫ್ ಎಕ್ಸ್ಪ್ರೆಸಿಂಗ್ ದಟ್ ಇಟ್ ಇಸ್ ಎ ಮ್ಯೂಚುವಲ್ ರಿಲೇಷನ್ಶಿಪ್. ನೀವು ನನಗೆ ಏನು ಮಾಡ್ತಿದ್ದೀರೋ ನನಗೆ ಅದು ನಿಮಗೆ ತಿರುಗಿಸಿ ಮಾಡ್ತೀನಿ ಅನ್ನೋಂಥ ಒಂದು ಕಾನ್ಸೆಪ್ಟ್ನ ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ವಿ ಯೂಸ್ ಇಟ್ ವಿತ್ ಈಚ್ ಆಫ್ 2 or more ಸಬ್ಜೆಕ್ಟ್ಸ್ ಆ್ಯಂಡ್ ಇಟ್ ಆ್ಯಕ್ಟ್ಸ್ ಲೈಕ್ ಸೇಮ್ ವೇ ಟುವರ್ಡ್ಸ್ ದಿ ಅದರ್. ಸೊ ದೇರ್ ಆರ್ 2 kinds. ಲೈಕ್ ನೀವು ಎರಡನ್ನ ಮಾತ್ರನೇ ರೆಸಿಪ್ರೋಕಲ್ ಪ್ರೊನೌನ್ಸ್ ಆಗಿ ಯೂಸ್ ಮಾಡಲಿಕ್ಕೆ ಸಾಧ್ಯ. ಫಸ್ಟ್ ಒನ್, ಈಚ್ ಅದರ್ ಆ್ಯಂಡ್ ಒನ್ ಅನದರ್. ಒಂದು ಕಾನ್ಸೆಪ್ಟನ್ನ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕೂಡ ರೆಸಿಪ್ರೋಕಲ್ ಪ್ರೊನೌನ್ ಅನ್ನುವಂಥದ್ದು ಸಿಂಗ್ಯುಲರ್ ಇದ್ದಾಗ ಬಳಸೋದಕ್ಕೆ ಸಾಧ್ಯವಿಲ್ಲ. ಐ, ಯು,
ಇಟ್ ಈ ರೀತಿ ಇದ್ದಾಗ ವಿ ನೆವರ್ ಯೂಸ್. ಎಟ್ ದ ಸೇಮ್ ಟೈಮ್ ಪ್ಲೂರಲ್ ಫಾರ್ಮ್ ಇದ್ದಾಗ ಮಾತ್ರನೇ ನಾವು ಬಳಸಲಿಕ್ಕಾಗೋದು. ಆ್ಯಂಡ್ ದೇರ್ ಶುಡ್ ಬಿ ಒನ್ ವರ್ಬ್, ಒಂದೇ ವರ್ಬ್ ಇರುತ್ತೆ. ಹಾಗೆಯೇ ಪ್ಲೂರಲ್ ಫಾರ್ಮಲ್ಲಿ ಇದ್ದಾಗ ಮಾತ್ರ ನಾವು ರೆಸಿಪ್ರೋಕಲ್ ಪ್ರೊನೌನ್ಸ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಮೈ ಸಿಸ್ಟರ್ ಆ್ಯಂಡ್ ಐ ಲವ್ ಈಚ್ ಅದರ್. ಇಲ್ಲಿ ಇಬ್ಬರಿದಾರಲ್ವಾ, ಇಬ್ಬರಿದ್ದಾರೆ. ಸೊ ಇಟ್ ಈಸ್ ಪ್ಲೂರಲ್ ಫಾರ್ಮ್, ಈಚ್ ಅದರ್, ಲವ್ ಈಚ್ ಅದರ್. ದ ಮೆಂಬರ್ಸ್ ಆಫ್ ದ ಟೀಮ್ ಸಪೋರ್ಟ್ ಒನ್ ಅನದರ್. ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ಅಗೇನ್ ಎ ಪ್ಲೂರಲ್ ಫಾರ್ಮ್. ದಿಸ್ ಈಸ್ ಅಬೌಟ್ ಪ್ರೊನೌನ್ಸ್. ಏನು ಕ್ವಶನ್ಸ್ ಇದೆ, ಪ್ರಶ್ನೆಗಳನ್ನು ಓದ್ಕೊಂಡು ಇದು ಯಾವ ಟೈಪ್ ಆಫ್ ಪ್ರೊನೌನ್ಸ್ ಅನ್ನೋದನ್ನು ಐಡೆಂಟಿಫೈ ಮಾಡಿ. ಸೊ ಇದನ್ನು ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಯಾವುದನ್ನೇ ಕೇಳಿದ್ರು ಈ ಪ್ರೊನೌನ್ಸ್ ಮೇಲೆ ನೀವು ಈಸಿಯಾಗಿ ಆನ್ಸರ್ನ ಬರಿಬೋದು. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಟೈಪ್ಸ್ ಆಫ್ ಅಬ್ಜೆಕ್ಟಿವ್ಸ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು.